ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ಹರಿಹರಪುರ ಮಂಜುನಾಥ್. 1970ನೇ ಇಸ್ವಿ ಜುಲೈ 22ನೇ ತಾರೀಕು ನಮ್ಮನ್ನು ಅಗಲಿದಂಥ ಕನ್ನಡದ ಒಬ್ಬ ಮೇಕಪ್ ಮ್ಯಾನ್ ಹಾಗೂ ಹಾಸ್ಯ ಕಲಾವಿದರು MS ಸುಬ್ಬಣ್ಣನವರು ಅವರ ನೆನಪಿನಲ್ಲಿ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೇಕಪ್ ಸುಬ್ಬಣ್ಣನವರ ಹೆಸರು ಕೇಳಿದ ಕೂಡಲೇ ನಮಗೆ ನೆನಪಾಗುವುದು ಡಾಕ್ಟರ್ ರಾಜ್ಕುಮಾರ್ ಅವರು ಜೊತೆಯಲ್ಲಿ. ಯಾಕೆಂದರೆ ರಾಜ್ಕುಮಾರ್ ಅವರಿಗೆ ದೀರ್ಘಕಾಲ ಹೆಚ್ಚು ಚಿತ್ರಗಳಿಗೆ ಮೇಕಪ್ ಮಾಡಿದವರಲ್ಲಿ ಇಬ್ಬರು ಗಣ್ಯ ವ್ಯಕ್ತಿಗಳಿದ್ದಾರೆ. ಒಬ್ಬರು ದೊರೆಸ್ವಾಮಿ ನಾಯ್ಡು ಅವರು, ಇನ್ನೊಬ್ಬರು ಮೇಕಪ್ ಸುಬ್ಬಣ್ಣನವರು. ನೋಡಿ, ಕೃಷ್ಣಗಾರುಡಿ ಚಿತ್ರದ ಸಂದರ್ಭದಲ್ಲಿ ದೊರೆಸ್ವಾಮಿ ನಾಯ್ಡು ಅವರು ರಾಜ್ಕುಮಾರ್ ಅವರಿಗೆ ಮೊದಲ ಬಾರಿಗೆ ಅರ್ಜುನನ ಪಾತ್ರಕ್ಕೆ ಮೇಕಪ್ಪನ್ನು ಮಾಡ್ತಾರೆ. ಅವರ ಕಾರ್ಯವನ್ನು ನೋಡಿ ಮೆಚ್ಚಿ ರಾಜ್ಕುಮಾರ್ ಅವರು ಪ್ರೀತಿಯಿಂದ ಅವರ ಕೈ ಹಿಡಿದು ನೀವು ನನ್ನನ್ನು ಬಿಟ್ಟು ಎಲ್ಲೂ ಹೋಗಬಾರ್ದು ಅಂತ ಹೇಳಿ ಕೇಳಿಕೊಂಡಾಗ ಅವರ ಜೊತೆಯಲ್ಲಿಯೇ ಕೊನೆಯವರೆಗೂ ಉಳಿದು ರಾಜ್ಕುಮಾರ್ ಅವರನ್ನು ನಮಗೆ ಬೇರೆ ಬೇರೆ ರೀತಿಯಲ್ಲಿ ತೆರೆಯ ಮೇಲೆ ಭವ್ಯವಾಗಿ ತೋರಿಸಿದಂಥ ಒಬ್ಬ ಮೇಕಪ್ ಮ್ಯಾನ್ ದೊರೆಸ್ವಾಮಿ ನಾಯ್ಡು ಅವರು. ಅದೇ ರೀತಿಯಲ್ಲಿ ಭಕ್ತ ಕನಕದಾಸ ಚಿತ್ರದಿಂದ ರಾಜ್ಕುಮಾರ್ ಅವರಿಗೆ ಮೇಕಪ್ ಮ್ಯಾನ್ ಆಗಿ ಅವರ ಒಂದು ಕ್ಯಾಂಪ್ನಲ್ಲಿ ಪ್ರವೇಶ ಪಡೆದವರು ಮೇಕಪ್ ಸುಬ್ಬಣ್ಣನವರು. MS ಸುಬ್ಬಣ್ಣ, ಮೇಕಪ್ ಸುಬ್ಬಣ್ಣ ಅವರು ಜನಿಸಿದ್ದು ಮೈಸೂರಿನಲ್ಲಿ. ಜನನ ದಿನಾಂಕ ಸರಿಯಾಗಿ ದಾಖಲಾಗಿಲ್ಲ. ಸುಮಾರು 1915-16ರಲ್ಲಿ ಅವರು ಜನಿಸಿದ್ದು ಅಂತ ಹೇಳ್ಬೋದು. ಯಾಕೆಂದರೆ ಅವರು ಮರಣಿಸಿದಾಗ ಅವರಿಗೆ 54 ವರ್ಷಗಳ ವಯಸ್ಸಾಗಿತ್ತು. ನೋಡಿ, 6 ವರ್ಷದ ಬಾಲಕನಾಗಿದ್ದಾಗಲೇ ಸುಬ್ಬಣ್ಣನವರ ತಂದೆ ತಾಯಿಗಳು ತೀರ್ಕೋತಾರೆ. 3 ಜನ ಮಕ್ಕಳು, ಒಬ್ಬ ಅಕ್ಕ, ಒಬ್ಬ ಅಣ್ಣ. ಅಂಥ ಒಂದು ಕುಟುಂಬದಲ್ಲಿ ಮೇಕಪ್ ಸುಬ್ಬಣ್ಣನವರಿಗೆ ತುಂಬ ಶಿಸ್ತುಗಾರನಾಗಿದ್ದಂಥ ಅಣ್ಣನ ಜೊತೆಯಲ್ಲಿ ದಿನಗಳನ್ನು ಕಳೆಯೋದು ತುಂಬ ದುಸ್ತರವಾಗಿರುತ್ತೆ. ಹಾಗಾಗಿ ಅವರು ಮನೆಯಿಂದ ಹೊರಗೆ ಹೆಚ್ಚಾಗಿ ಇರ್ತಾರೆ. ಆ ದಿನಗಳಲ್ಲಿ ನಾಟಕ ಕಂಪನಿಗಳು, ಊರಿನಲ್ಲಿ ಜಾತ್ರೆ ಹಬ್ಬಗಳು ಇವೆಲ್ಲದರ ಸಂಭ್ರಮ ಇರುತ್ತೆ. ಅಲ್ಲೆಲ್ಲ ಓಡಾಡಿಕೊಂಡು ಕೆಲಸ ಮಾಡಿಕೊಂಡು ಬಾಲಕ ಕಾಲ ಕಳೀತಾ ಇರ್ತಾರೆ. ಆದರೆ ಸುಮಾರು 10-11 ವರ್ಷಗಳಾಗುವ ಹೊತ್ತಿಗೆ ಅಲ್ಲಿ ಉಸಿರುಗಟ್ಟೋದಕ್ಕೆ ಆರಂಭ ಆಗಿ ಅವರು ಆ ಒಂದು ಸ್ಥಳವನ್ನು ಬಿಟ್ಟು ತಮ್ಮ ಅದೃಷ್ಟವನ್ನು ಅರಸಿ ಹೊರಡ್ತಾರೆ. ಕೆಲವು ಕಡೆಗಳಲ್ಲಿ ಅವರು ಸುಬ್ಬಯ್ಯ ನಾಯ್ಡು ಅವರ ಕಂಪನಿಯಿಂದಾಗಿ ನಾಟಕ ರಂಗಕ್ಕೆ ಪ್ರವೇಶ ಪಡೆದರು ಅನ್ನುವಂಥ ಮಾಹಿತಿ ಇದೆ. ಆದರೆ ನನ್ನ ಪತ್ರಿಕೋದ್ಯಮದ ಗುರುಗಳಾದಂಥ BV ವೈಕುಂಠರಾಜು ಅವರು MS ಸುಬ್ಬಣ್ಣನವರು ಮರಣಿಸಿದ ಸಂದರ್ಭದಲ್ಲಿ ತಮ್ಮ ಸಿನಿಮಾ ಅಥವಾ ಅಂಕಣಕ್ಕಾಗಿ ಅವರನ್ನು ಕುರಿತಂತೆ ಒಂದು ಲೇಖನವನ್ನು ಬರೀತಾರೆ. ಕರ್ನಾಟಕ ರಂಗಭೂಮಿಯ ಬಗ್ಗೆ ಅಗಾಧವಾದ ಒಂದು ಪರಿಜ್ಞಾನವನ್ನು ಹೊಂದಿದ್ದಂಥವರು BV ವೈಕುಂಠರಾಜು ಅವರು. ಅವರ ಪ್ರಕಾರ ಮೇಕಪ್ ಸುಬ್ಬಣ್ಣನವರು ಮೊದಲಿಗೆ ಒಂದು ನಾಟಕ ಕಂಪನಿ ಅಂತ ಸೇರಿಕೊಂಡಿದ್ದು ನಟಭಯಂಕರ MN ಗಂಗಾಧರ ರಾಯರ ಭಾರತ ಜನಮನೋಲ್ಲಾಸಿನಿ ನಾಟಕ ಸಭಾ. ಅಲ್ಲಿ ಅವರು ಕೆಲಸಕ್ಕೆ ಸೇರ್ಕೋತಾರೆ. ನೋಡಿ, ಕೆಲಸ ಅಂದರೆ ನಾಟಕ ಕಂಪನಿ ಅಂದ ತಕ್ಷಣ ನಾಟಕದಲ್ಲಿ ಪಾತ್ರ ಮಾಡೋದು ಅಂತಲ್ಲ. ಅವತ್ತಿನ ದಿನಗಳಲ್ಲಿ ನಾಟಕ ಕಂಪನಿಗಳಲ್ಲಿ ಎಲ್ಲ ಕಡೆಗಳಲ್ಲೂ ವಿದ್ಯುತ್ ಶಕ್ತಿ ಇರಲಿಲ್ಲ. ಹಾಗಾಗಿ ಎಣ್ಣೆಯ ದೀಪಗಳ ಬೆಳಕಿನಲ್ಲಿ ನಾಟಕಗಳನ್ನು ಮಾಡ್ತಾ ಇದ್ದಂಥ ಕಾಲವೂ ಇತ್ತು. ಹಾಗಾಗಿ ಸುಬ್ಬಣ್ಣನವರಿಗೆ ಗಂಗಾಧರ ರಾಯರ ನಾಟಕ ಕಂಪನಿಯಲ್ಲಿ ದೀಪಗಳಿಗೆ ಎಣ್ಣೆಯನ್ನು ತುಂಬೋದು, ನಾಟಕದ ಪ್ರಚಾರದ ಬೋರ್ಡ್ಗಳನ್ನು ತಗೊಂಡು ಹೋಗಿ ಆಯಕಟ್ಟಿನ ಸ್ಥಳಗಳಲ್ಲಿ ಪ್ರದರ್ಶನ ಮಾಡೋದು ಊರಿನಲ್ಲಿ, ಇಂಥ ಕೆಲಸಗಳನ್ನು ಕೊಟ್ಟಿರ್ತಾರೆ. ಮುಂದೆ ಸುಬ್ಬಯ್ಯ ನಾಯ್ಡು ಅವರ ಕಂಪನಿಗೆ MS ಸುಬ್ಬಣ್ಣನವರು ಸೇರ್ಕೋತಾರೆ. ಅಲ್ಲಿ ಸಖಿ ಪಾತ್ರಗಳಿಂದ ಆರಂಭ ಆಗಿ ಕೊನೆಗೆ ರಾಣಿ ಪಾತ್ರವನ್ನು ಮಾಡುವವರೆಗೂ ಬೆಳೀತಾರೆ. ಸುಬ್ಬಣ್ಣನವರದು ತುಂಬು ಮುಖ, ಆದರೆ ಸ್ವಲ್ಪ ಎತ್ತರ ಕಡಿಮೆ. ಒಂದು ಕಾಲದಲ್ಲಂತೂ ಅವರು ಯಾವುದೇ ಕನ್ನಡ ಚಿತ್ರರಂಗದ ಹೀರೋಗೂ ಕಡಿಮೆ ಇಲ್ಲದಷ್ಟು ಸ್ಫುರದ್ರೂಪಿಯಾಗಿದ್ದರು. ಹಾಗಾಗಿಯೇ ಅವರು ಚಿತ್ರರಂಗಕ್ಕೆ ಬಂದಿದ್ದು ಕೃಷ್ಣಲೀಲಾ ಚಿತ್ರದ ಒಂದು ಸಣ್ಣ ಪಾತ್ರದಿಂದ ಆದರೂ ಸಹ ಮುಂದೆ ದಳ್ಳಾಳಿ ಚಿತ್ರದಲ್ಲಿ ನಾಯಕನಾಗಿ ಕೂಡ ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ. ಆದರೆ ದಿನ ಕಳೆದಂತೆ ಚಿತ್ರರಂಗದ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಹಾಗೂ ಭಕ್ತ ಕನಕದಾಸ ಚಿತ್ರದ ಜೊತೆಗೆ ಅವರಿಗೆ ರಾಜ್ಕುಮಾರ್ ಅವರ ಸಂಪರ್ಕ ಸಿಕ್ಕಿದ್ದರಿಂದಾಗಿ ಅವರು ಹೆಚ್ಚಾಗಿ ಮೇಕಪ್ ಕಡೆಯೇ ಗಮನವನ್ನು ಹರಿಸ್ತಾರೆ. ಇಷ್ಟಾಗಿ ಕೂಡ ಅವರು ಸುಮಾರು 40ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅವರು ಅಭಿನಯಿಸಿದ್ದಕ್ಕಿಂತ ಹೆಚ್ಚಾಗಿ ರಾಜ್ಕುಮಾರ್ ಅವರಿಗೆ 50ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಮೇಕಪ್ಪನ್ನು ಮಾಡಿದ್ದಾರೆ. ಕನ್ನಡ ಚಿತ್ರರಂಗದ ಆರಂಭದ ವರ್ಷಗಳಲ್ಲಿ ಚಿತ್ರರಂಗವನ್ನು ಕಟ್ಟಿ ಬೆಳೆಸಿದ್ದು ಮಹಾತ್ಮ ಪಿಕ್ಚರ್ಸ್ ಸಂಸ್ಥೆ. ನಮ್ಮ B ವಿಠಲಾಚಾರ್ಯರು, D ಶಂಕರ್ ಸಿಂಗ್ ಅವರು ಸೇರಿಕೊಂಡು ಕಟ್ಟಿದಂಥ ಒಂದು ಸಂಸ್ಥೆ. ಮುಂದೆ ವಿಠಲಾಚಾರ್ಯರು ಆ ಒಂದು ಸಂಸ್ಥೆಯಿಂದ ಹೊರಬಂದು ಆಂಧ್ರಕ್ಕೆ ಹೋಗಿ ಅಲ್ಲಿ ತೆಲುಗು ಚಿತ್ರಗಳಲ್ಲಿ ಸಾಕಷ್ಟು ಹೆಸರನ್ನು ಮಾಡ್ತಾರೆ. ಶಂಕರ್ ಸಿಂಗ್ ಅವರು ಕನ್ನಡದಲ್ಲಿಯೇ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾ ಇರ್ತಾರೆ.
ಬೇರೆ ಬೇರೆಯವರ ಸಹಭಾಗಿತ್ವದಲ್ಲಿ ಅವರು ಚಿತ್ರಗಳನ್ನು ತೆರೆಗೆ ತರ್ತಾ ಇರ್ತಾರೆ. ಆ ಒಂದು ಸಂಸ್ಥೆಯ ಸಂಪರ್ಕ ಸಾಧಿತವಾಗಿದ್ದರಿಂದಾಗಿ ಸುಬ್ಬಣ್ಣನವರಿಗೆ ಸಾಕಷ್ಟು ಕೆಲಸ ಸಿಗುತ್ತೆ. ನೀವು ಇವತ್ತಿಗೂ ಯೂಟ್ಯೂಬ್ನಲ್ಲಿ ಲಭ್ಯವಿರುವಂತಹ ಹುಣಸೂರು ಕೃಷ್ಣಮೂರ್ತಿಯವರು ನಾಯಕರಾಗಿ ಅಭಿನಯಿಸಿದ ಮಾಡಿದ್ದುಣ್ಣೋ ಮಾರಾಯ ಚಿತ್ರವನ್ನು ನೋಡಿದರೆ ಅಲ್ಲಿ ಆರಂಭದಲ್ಲೇ ನಿಮಗೆ ಒಂದು ಕೋರ್ಟ್ ಸೀನ್ನಲ್ಲಿ ಲಾಯರ್ ಆಗಿ ನಮ್ಮ MS ಸುಬ್ಬಣ್ಣನವರು ಕಾಣಿಸ್ಕೋತಾರೆ. ಆ ಚಿತ್ರದ ಟೈಟಲ್ ಕಾರ್ಡ್ನಲ್ಲಿ ಅವರನ್ನು MS ಸುಬ್ಬಯ್ಯ ಅನ್ನುವ ಹೆಸರಿನಿಂದ ಗುರುತಿಸಿದ್ದಾರೆ. ಮುಂದೆ ಅವರು ಆ ಎಲ್ಲ ಹೆಸರುಗಳನ್ನು ಮೀರಿ ಮೇಕಪ್ ಸುಬ್ಬಣ್ಣ ಅಂತಲೇ ಕನ್ನಡಿಗರಿಗೆ ಪರಿಚಿತರಾಗ್ತಾರೆ. ಮೈಸೂರಿನಲ್ಲಿ ನವಜ್ಯೋತಿ ಸ್ಟುಡಿಯೋ ತುಂಬ ಚಟುವಟಿಕೆಯಿಂದ ಇದ್ದಂಥ ವರ್ಷಗಳು. ಆ ದಿನಗಳಲ್ಲಿ ಸುಬ್ಬಣ್ಣನವರಿಗೆ ಆ ಒಂದು ಸ್ಟುಡಿಯೋದಲ್ಲಿ ತಯಾರಾಗ್ತಾ ಇದ್ದಂಥ ಅನೇಕ ಚಿತ್ರಗಳಿಗೆ ಮೇಕಪ್ ಮಾಡುವಂಥ ಒಂದು ಅವಕಾಶ ಸಿಗುತ್ತೆ. ಆ ದಿನಗಳಲ್ಲಿ ಮೇಕಪ್ ಮ್ಯಾನ್ ಕೆಲಸ ಇವತ್ತಿನಷ್ಟು ಸುಲಭ ಇರಲಿಲ್ಲ. ಯಾಕೆಂದರೆ ಮೇಕಪ್ ಸಾಮಗ್ರಿಗಳೇ ಅವತ್ತಿಗೆ ಸೀಮಿತವಾಗಿ ಸಿಗ್ತಾ ಇದ್ದಿದ್ದು. ಜೊತೆಗೆ ಚಲನಚಿತ್ರಗಳು ಸಾಕಷ್ಟು ಪೌರಾಣಿಕ, ಐತಿಹಾಸಿಕ ಹಾಗೂ ಜಾನಪದ ಕಥೆಯ ಆಧಾರಿತವಾದಂಥ ಚಿತ್ರಗಳಾಗಿದ್ದರಿಂದಾಗಿ ಅಲ್ಲಿ ಮೇಕಪ್ ಮಾಡುವಾಗ ಮೇಕಪ್ ಮ್ಯಾನ್ಗೆ ಕೇವಲ ಆ ಒಂದು ಪ್ರಸಾಧನದ ಬಗ್ಗೆ ಮಾತ್ರ ಜ್ಞಾನ ಇದ್ದರೆ ಸಾಕಾಗ್ತಾ ಇರಲಿಲ್ಲ. ಯಾವ ಪಾತ್ರಕ್ಕೆ ಯಾವ ರೀತಿಯಲ್ಲಿ ಮೇಕಪ್ ಮಾಡಬೇಕು ಅನ್ನೋದಕ್ಕೆ ಒಂದಿಷ್ಟು ಇತಿಹಾಸ, ಪುರಾಣ ಇವೆಲ್ಲವೂ ಗೊತ್ತಿರಬೇಕಾಗಿತ್ತು. ನೋಡಿ, ಒಂದು ತಮಾಷೆಯ ವಿಚಾರ ಅಂದರೆ ಮೇಕಪ್ ಬಂದ ಕೂಡಲೇ ನಮಗೆ ಬಣ್ಣಗಳು ನೆನಪಾಗ್ತವೆ. ಆದರೆ ಎಲ್ಲ ಬಣ್ಣವನ್ನು ಮಸಿ ನುಂಗಿತು ಅನ್ನುವಾಗ ಮಸಿ ಅನ್ನೋದಕ್ಕೆ ನಮಗೆ ಥಟ್ಟನೆ ನೆನಪಾಗೋದು ಇಜ್ಜಲು. ಮೇಕಪ್ ಸುಬ್ಬಣ್ಣನವರು ನಾಟಕ ಕಂಪನಿಗಳನ್ನು ಸೇರಿದ ಮೇಲೆ ಅವರಿಗೆ ಮದುವೆ ಆಗುತ್ತೆ. 4 ಜನ ಮಕ್ಕಳು ಕೂಡ ಆ ಕಾಲಕ್ಕೆ ಜನಿಸಿರ್ತಾರೆ. ಹಾಗಾಗಿ ಸಂಸಾರ ನಿರ್ವಹಣೆ ಕಷ್ಟವಾಗಿ ಅವರು ಒಂದು ಹಂತದಲ್ಲಿ ಒಂದು ಇಜ್ಜಿಲ ಅಂಗಡಿಯನ್ನು ಕೂಡ ನಡೆಸ್ತಾ ಇರ್ತಾರೆ. ಎಷ್ಟೋ ದಿನ ಕೆಲವರು ಪರಿಚಿತರು ಅವರನ್ನು ಇಜ್ಜಿಲ ಅಂಗಡಿ ಸುಬ್ಬಣ್ಣ ಅಂತಲೇ ಗುರುತಿಸ್ತಾ ಇದ್ರಂತೆ. ಹೀಗೆ ಇಜ್ಜಿಲ ಅಂಗಡಿ ಸುಬ್ಬಣ್ಣ ಅಂತ ಜನರಿಂದ ಗುರುತಿಸ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಮೇಕಪ್ ಸುಬ್ಬಣ್ಣನಾಗಿ ಬೆಳಿಬೇಕಾದ್ರೆ ಆ ಹಾದಿ ಸುಲಭ ಸಾಧ್ಯವೇನೂ ಆಗಿರಲಿಲ್ಲ. ಅದು ಎಷ್ಟು ಕಷ್ಟದಿಂದ ಕೂಡಿತ್ತು ಅನ್ನೋದನ್ನು ಈಗಾಗಲೇ ನಾವು ಹಂತ ಹಂತವಾಗಿ ನಿಮಗೆ ತಿಳಿಸಿದ್ದೀವಿ. ಮೇಕಪ್ ಸುಬ್ಬಣ್ಣನವರಿಗೆ ತಮ್ಮ ಈ ಒಂದು ಬಣ್ಣದ ಬದುಕಿನ ಸಹವಾಸ ತಮ್ಮ ಕಾಲಕ್ಕೆ ಮುಗ್ದು ಹೋಗಬೇಕು, ಮಕ್ಕಳು ಯಾರು ಈ ಕೆಲಸವನ್ನು ಮಾಡಬಾರ್ದು, ಅವರು ಒಂದು ಜವಾನನಾದರೂ ಸರಿ ಸರ್ಕಾರಿ ಉದ್ಯೋಗದಲ್ಲಿ ಇರಬೇಕು ಅನ್ನುವಂಥ ಒಂದು ಆಸೆ ಇತ್ತು. ಆದರೆ ತಾನೊಂದು ಬಗೆದರೆ ಮಾನವ, ಬೇರೊಂದು ಬಗೆಯುವುದು ದೈವ ಅನ್ನುವ ಹಾಗೆ ಸುಬ್ಬಣ್ಣನವರ 8 ಮಕ್ಕಳ ಪೈಕಿ, ಅಂದರೆ 5 ಪುತ್ರರು ಹಾಗೂ 3 ಜನ ಪುತ್ರಿಯರ ಪೈಕಿ MS ಕೇಶವ ಅವರು ಸುಬ್ಬಣ್ಣನವರ ರೀತಿಯಲ್ಲಿಯೇ ಚಲನಚಿತ್ರಗಳಿಗೆ ಮೇಕಪ್ ಕಲಾವಿದರಾಗಿ ಕೆಲಸವನ್ನು ಮಾಡ್ತಾರೆ. ಇನ್ನು MS ರಾಜಶೇಖರ್ ಅವರು ಸುಬ್ಬಣ್ಣನವರ ರೀತಿಯಲ್ಲಿಯೇ ರಾಜ್ಕುಮಾರ್ ಅವರ ಕ್ಯಾಂಪಿಗೆ ಸೇರಿ ಅಲ್ಲಿ ಸಹನಿರ್ದೇಶಕರಾಗಿ ಮುಂದೆ ನಿರ್ದೇಶಕರಾಗಿ ಕೂಡ ಬಡ್ತಿಯನ್ನು ಪಡಿತಾರೆ. ಗಂಗಾಧರ ರಾಯರ ನಾಟಕ ಕಂಪನಿ, ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಗಳಲ್ಲದೆ ಆಗ ಹೆಸರು ಮಾಡಿದ್ದಂಥ ಹಿರಣ್ಯ ಮಿತ್ರ ಮಂಡಳಿಯಲ್ಲಿ ಕೂಡ MS ಸುಬ್ಬಣ್ಣನವರು ಕೆಲವು ಕಾಲ ಇರ್ತಾರೆ. ಆ ಒಂದು ಸಂಪರ್ಕದಿಂದಾಗಿ ವಾಣಿ ಚಿತ್ರದಲ್ಲಿ ಅವರು ಒಂದು ಪಾತ್ರವನ್ನು ಕೂಡ ಪಡಿತಾರೆ. ಇನ್ನು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅವರು ಚಂದವಳ್ಳಿಯ ತೋಟ, ನಾಂದಿ, ರಾಣಿ ಹೊನ್ನಮ್ಮ, ತುಂಬಿದ ಕೊಡ ಹೀಗೆ ಅನೇಕ ಚಿತ್ರಗಳಲ್ಲಿ ಪಾತ್ರ ನಿರ್ವಹಣೆಯನ್ನು ಮಾಡಿದ್ದಾರೆ. ಆದರೆ ಕನ್ನಡಿಗರು ಇವತ್ತಿಗೂ ಅವರನ್ನು ನೆನೆಸ್ಕೊಳ್ಳೋದು ಸತ್ಯ ಹರಿಶ್ಚಂದ್ರ ಚಿತ್ರದ ಕಾಲಕೌಶಿಕನ ಪಾತ್ರದಲ್ಲಿ. ಸತ್ಯ ಹರಿಶ್ಚಂದ್ರ ಚಿತ್ರದಲ್ಲಿ ಹರಿಶ್ಚಂದ್ರ ವಿಶ್ವಾಮಿತ್ರನ ಸಾಲ ತೀರಿಸುವ ಸಲುವಾಗಿ ತನ್ನ ಹೆಂಡತಿ ಮಕ್ಕಳನ್ನೇ ಮಾರಬೇಕಾಗತ್ತೆ. ಹಾಗೆ ಚಂದ್ರಮತಿ ಹಾಗೂ ಲೋಹಿತಾಶ್ವನನ್ನು ಕೊಂಡುಕೊಂಡು ಆಕೆಯನ್ನು ದಾಸಿಯಾಗಿ ಕರ್ಕೊಂಡು ಬರೋನೇ ಕಾಲಕೌಶಿಕ. ಆತನ ಮನೆಯಲ್ಲಿ ಕಲಹಕಂಠಿ ರಮಾದೇವಿಯವರು ಆ ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾರೆ. ಆಕೆ ಚಂದ್ರಮತಿಗೆ ಸಾಕಷ್ಟು ಕಾಟವನ್ನು ಕೊಡ್ತಾ ಇರ್ತಾಳೆ. ಆ ಒಂದು ಚಿತ್ರದಲ್ಲಿ ದೊಡ್ಡ ಪಾತ್ರದಲ್ಲಿ ಸುಬ್ಬಣ್ಣನವರು ಕಾಣಿಸ್ಕೊಂಡಿದ್ದಾರೆ. ಅವರಿಗೆ ಒಂದು ಹಾಡು ಕೂಡ ಆ ಚಿತ್ರದಲ್ಲಿದೆ. ಆದರೆ ಈ ಚಿತ್ರದ ನಂತರ ಅವರು ಹೆಚ್ಚಾಗಿ ಅಭಿನಯದ ಕಡೆ ಗಮನವನ್ನು ಹರಿಸಲಿಲ್ಲ. ನೋಡಿ, ನಾನು ಆಗಲೇ ಹೇಳಿದ ಹಾಗೆ 1915-16ರಲ್ಲಿ ನಮ್ಮ ಸುಬ್ಬಣ್ಣನವರ ಜನನ ಆಗಿದ್ದು. ಅಂದರೆ ರಾಜ್ಕುಮಾರ್ ಅವರಿಗಿಂತ ಸುಮಾರು 15 ವರ್ಷಕ್ಕೆ ದೊಡ್ಡವರು. ಅಷ್ಟಾಗಿ ಕೂಡ ಅವರಿಗೆ ರಾಜ್ಕುಮಾರ್ ಅವರ ಮೇಲೆ ಏನೋ ಒಂದು ಅಭಿಮಾನ. ಅದಕ್ಕಾಗಿ ಬಾಯಿ ತುಂಬ ರಾಜ್ಕುಮಾರ್ ಅವರನ್ನು ಅಣ್ಣಾವರೇ ಅಂತಲೇ ಕರೀತಾ ಇರ್ತಾರೆ. ರಾಜ್ಕುಮಾರ್ ಅವರಿಗೆ ಎಲ್ಲೋ ಒಂದು ಕಡೆ ಮುಜುಗರ. ಅದನ್ನು ಬಾಯಿ ಬಿಟ್ಟು ಹೇಳ್ತಾರೆ ಕೂಡ, ನಮ್ಮ ತಂದೆಯವರ ಹಾಗೆ ಇದ್ದೀರಿ ನೀವು ನನ್ನನ್ನು ಅಣ್ಣಾವರೇ ಅಂತ ಕರೆಯೋದು ಸರಿಯಲ್ಲ ಅಂತ. ಆದರೂ ಕೂಡ ಅವರು ಅಣ್ಣಾವರೇ ಅಂತಲೇ ಕರಿತಾ ಇರ್ತಾರೆ. ರಾಜ್ಕುಮಾರ್ ಅವರು ಸಹ ಅಷ್ಟೇ ಪ್ರೀತಿಯಿಂದ ಅವರನ್ನು ಸುಬ್ಬಣ್ಣನವರೇ ಅಂತ ಬಾಯಿ ತುಂಬ ಕರಿತಾ ಇರ್ತಾರೆ. ನೋಡಿ, ಕನ್ನಡದಲ್ಲಿ ಒಂದು ಗಾದೆ ಇದೆ, ಗಾಣಿಗಿತ್ತಿ ಅಯ್ಯೋ ಅಂದರೆ ನೆತ್ತಿ ತಂಪಾಗುತ್ತಾ ಅಂತ. ಸುಬ್ಬಣ್ಣನವರೇ ಅಂತ ಬಾಯಿ ತುಂಬ ಕರೆದುಬಿಟ್ರೆ
ಸುಬ್ಬಣ್ಣನವರ ಬದುಕು ಹಸನಾಗುತ್ತಾ? ರಾಜ್ಕುಮಾರ್ ಅವರು ಯಾವತ್ತೂ ಬರೀ ಬಾಯಿ ಮಾತಿನಲ್ಲಿ ಪ್ರೀತಿಯನ್ನು ತೋರಿಸಿದವರಲ್ಲ. ಮೇಕಪ್ ಸುಬ್ಬಣ್ಣನವರಿಗೆ ನಮ್ಮ ಸಂಸಾರ ಚಿತ್ರದಲ್ಲಿ ಮೇಕಪ್ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾಗ ಅನಾರೋಗ್ಯ ಕಾಣಿಸ್ಕೊಳ್ಳುತ್ತೆ. ಕೆಮ್ಮಣ್ಣುಗುಂಡಿಯಲ್ಲಿ ಶೂಟಿಂಗ್ ನಡೀತಾ ಇರುತ್ತೆ. ರಾಜ್ಕುಮಾರ್ ಅವರೇ ಕಾರ್ ಮಾಡಿ ಅವರನ್ನು ಮೈಸೂರಿಗೆ ಕಳಿಸ್ತಾರೆ. ಅಲ್ಲಿ ಹಿರಿಯ ನಟ ಸಂಪತ್ ಅವರ ಸಹಾಯದಿಂದ ಅವರು ಆಸ್ಪತ್ರೆಗೆ ಸೇರಿ ಚಿಕಿತ್ಸೆಯನ್ನು ಪಡಿತಾರೆ. ಆದರೆ ಇಲ್ಲಿ ಚಿತ್ರೀಕರಣ ಮುಂದುವರಿದಾಗ ಒಬ್ಬ ನಟಿ ಅವರ ಶಿಷ್ಯನಿಂದ ಮೇಕಪ್ ಮಾಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ ಸುಬ್ಬಣ್ಣನವರಿಗೆ ಎಲ್ಲಿ ಕೆಲಸ ಕೈ ತಪ್ಪಿ ಹೋಗುತ್ತೋ ಅಂತ ಹೇಳಿ ಅವರು ಮತ್ತೆ ಚಿತ್ರೀಕರಣಕ್ಕೆ ಬರ್ತಾರೆ. ಬೆಂಗಳೂರಿನಲ್ಲಿ ದಯಾನಂದ ಸಾಗರ್ ಕಾಲೇಜಿನ ಆವರಣದಲ್ಲಿ ಸುಜಾತ ಸ್ಟುಡಿಯೋ ಇತ್ತು. ದಯಾನಂದ ಸಾಗರ್ ಅವರೇ ಆ ಒಂದು ಸ್ಟುಡಿಯೋವನ್ನು ನಿರ್ಮಾಣ ಮಾಡಿದ್ದು. ಅಲ್ಲಿ ಭೂಪತಿ ರಂಗ, ಪೂರ್ಣಿಮಾ ಮೊದಲಾದ ಚಿತ್ರಗಳ ಚಿತ್ರೀಕರಣ ನಡೆದಿದೆ. ಅಲ್ಲಿ ಈ ನಮ್ಮ ಸಂಸಾರ ಚಿತ್ರದ ಚಿತ್ರೀಕರಣ ನಡೀತಾ ಇದ್ದಾಗ ಮತ್ತೆ 2 ದಿನ ಬಂದು ಕೆಲಸ ಮಾಡ್ತಾರೆ. ಆದರೆ ಆರೋಗ್ಯ ಕೈ ಕೊಟ್ಟಾಗ ಮತ್ತೆ ಮೈಸೂರಿಗೆ ಹೋಗಿ ಮಲಗಿದವರು ಏಳಲೇ ಇಲ್ಲ. ನೋಡಿ, ಮೇಕಪ್ ಸುಬ್ಬಣ್ಣನವರ ದೇಹಾಂತವಾದ ಮೇಲೆ ಸುಬ್ಬಣ್ಣನವರ ಪುತ್ರ MS ರಾಜಶೇಖರ್ ಅವರನ್ನು ಮೊದಲೇ ರಾಜ್ಕುಮಾರ್ ಅವರ ಒಂದು ಸಂಸ್ಥೆಗೆ ಸೇರಿಸಿರ್ತಾರೆ. ಅಲ್ಲಿ ಹೊನ್ನವಳ್ಳಿ ಕೃಷ್ಣ ನಮ್ಮ ವಾಹಿನಿಯಲ್ಲಿ ಸುದೀರ್ಘವಾಗಿ ತಮ್ಮ ಚಿತ್ರ ಪಯಣವನ್ನು ಮನಸಾರೆ ಕಾರ್ಯಕ್ರಮದಲ್ಲಿ ಉಣಬಡಿಸಿದಂಥ ನಿರ್ದೇಶಕ ಚಿಕ್ಕಣ್ಣನವರು, ಇವರೆಲ್ಲರ ಜೊತೆಯಲ್ಲಿ MS ರಾಜಶೇಖರ್ ಅವರು ಇರ್ತಾರೆ. ಆದರೆ ಒಂದು ಹಂತದಲ್ಲಿ MS ರಾಜಶೇಖರ್ ಅವರು ನನಗೆ ನಿರ್ದೇಶಕನ ಪಟ್ಟ ಕೊಡದೇ ಇದ್ದರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಗ ರಾಜ್ಕುಮಾರ್ ಅವರು ಕರೆಸಿ ಅವರಿಗೆ ಧ್ರುವತಾರೆ ಚಿತ್ರದ ನಿರ್ದೇಶನದ ಅವಕಾಶವನ್ನು ಕೊಡ್ತಾರೆ. ಆ ಚಿತ್ರದ ನಂತರ MS ರಾಜಶೇಖರ್ ಅವರು ಸಾಕಷ್ಟು ನಿರ್ದೇಶಕರಾಗಿ ಕೂಡ ಹೆಸರನ್ನು ಮಾಡ್ತಾರೆ. ಅವರನ್ನು ಕುರಿತಂತೆ ಪ್ರತ್ಯೇಕ ಸಂಚಿಕೆಯನ್ನು ನಾವು ಮಾಡ್ತೀವಿ. ನೋಡಿ, ಸುಬ್ಬಣ್ಣನವರ ಕುಟುಂಬಕ್ಕೆ ರಾಜ್ಕುಮಾರ್ ಅವರು ಮಾಡಿರುವಂಥ ಸಹಾಯ ಇದೊಂದೇ ಅಲ್ಲ. ಇಡೀ ಚಿತ್ರರಂಗದವರೆಲ್ಲರೂ ಸೇರಿ ಅವತ್ತಿಗೆ MS ಸುಬ್ಬಣ್ಣನವರ ಕುಟುಂಬ ಒಂದು ಸೂರನ್ನು ಹೊಂದಬೇಕು, ಅವರಿಗೆ ಒಂದು ಮನೆಯನ್ನು ಮಾಡಿಕೊಡ್ಬೇಕು ಮೈಸೂರಿನಲ್ಲಿ ಅಂತ ಹೇಳಿ ದೇವರು ಕೊಟ್ಟ ತಂಗಿ ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ. ಆ ಚಿತ್ರದಿಂದ ಬಂದಂಥ ಲಾಭಾಂಶದಲ್ಲಿ MS ಸುಬ್ಬಣ್ಣನವರಿಗೆ ಒಂದು ಮನೆಯನ್ನು ಕಟ್ಟಿಸಿಕೊಡಲಾಗುತ್ತೆ. ಇದಕ್ಕೆ ಮುಖ್ಯವಾಗಿ ರಾಜ್ಕುಮಾರ್ ಅವರು ಮುಂಚೂಣಿಯಲ್ಲಿದ್ದಾರೆ. ಜೊತೆಗೆ ಚಿತ್ರದ ನಿರ್ದೇಶಕರು, ನಿರ್ಮಾಪಕರಾದಿಯಾಗಿ ಎಲ್ಲರೂ ಒಂದು ಕೈ ಜೋಡಿಸಿದ್ದರಿಂದಾಗಿ ಒಬ್ಬ ಚಿತ್ರರಂಗದ ವ್ಯಕ್ತಿಯ ಕುಟುಂಬ ಒಂದು ದಾರಿಗೆ ಬರುತ್ತೆ. ನಮ್ಮ ವಾಹಿನಿಯಲ್ಲಿ ನಾಡು ಕಂಡ ರಾಜ್ಕುಮಾರ್, ಮನಸಾರೆ, ಸಿನಿಮಾ ಸ್ವಾರಸ್ಯಗಳು, ಈ ರೀತಿಯಾಗಿ ವಿಭಿನ್ನವಾದ ಕಾರ್ಯಕ್ರಮಗಳನ್ನು ನೀವು ನೋಡ್ತಾನೆ ಬಂದಿದ್ದೀರಿ. 1,83,000 ಜನ ನಮಗೆ ಚಂದಾದಾರರು ಕೂಡ ಆಗಿದ್ದೀರಿ. ಆದರೆ ಎಲೆಮರೆಯ ಕಾಯಿ ಅಂತ ಇಂಥ ವ್ಯಕ್ತಿಗಳ ಪರಿಚಯವನ್ನು ಮಾಡಿಸಿ ಅಂತ ಅಲ್ಲೊಬ್ಬರು ಇಲ್ಲೊಬ್ಬರು ಕೇಳ್ತಾರೆ. ಅದಕ್ಕಾಗಿ ನಾವು ಸಾಕಷ್ಟು ಅಧ್ಯಯನವನ್ನು ಮಾಡಿ ಇಂಥ ಸಂಚಿಕೆಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ಆದರೆ ಆ 1,83,000 ಜನ ವೀಕ್ಷಕರಲ್ಲಿ ಒಂದು 10% ಜನನೂ ಇಂಥ ಸಂಚಿಕೆಗಳನ್ನು ನೋಡಲಿಲ್ಲ ಅಂದಾಗ ನಮಗೆ ಕೂಡ ಒಂದು ರೀತಿಯಲ್ಲಿ ನಿರಾಸೆ ಆಗುತ್ತೆ. ದಯವಿಟ್ಟು ನಮ್ಮನ್ನು ನಿರಾಸೆಗೊಳಿಸಬೇಡಿ. 15 ನಿಮಿಷಗಳ ನಿಮ್ಮ ಒಂದು ದಿನದ ಸಮಯವನ್ನು ನಮ್ಮ ಒಂದು ಕಾರ್ಯಕ್ರಮವನ್ನು ನೋಡೋದಕ್ಕೆ ಮೀಸಲಾಗಿಡಿ. ಖಂಡಿತವಾಗಿಯೂ ನಾವು ನಿಮಗೆ ನಿರಾಸೆ ಮಾಡಲ್ಲ. ಸಾಕಷ್ಟು ಉತ್ತಮವಾದ ಮಾಹಿತಿಯನ್ನು ನಿಮಗೆ ಕೊಡ್ತೀವಿ. ಜೊತೆಗೆ ವಿವಾದಗಳಿಂದ ದೂರವಾಗಿರುವಂಥ ಕಾರ್ಯಕ್ರಮಗಳನ್ನೇ ನಾವು ನಿಮಗೆ ಉಣಬಡಿಸ್ತೀವಿ. ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಒತ್ತಿದ್ರೆ ಎಲ್ಲ ಸಂಚಿಕೆಗಳು ನಿಮ್ಮ ಬಳಿಗೆ ಬರುತ್ತೆ. ಬಂದಿದ್ದನ್ನು ನೋಡಿ ನಿಮ್ಮ ಇಷ್ಟ ಮಿತ್ರರ ಜೊತೆಯಲ್ಲಿ ಹಂಚ್ಕೊಳ್ಳಿ. ನಿಮಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಜೊತೆಗೆ ಆರ್ಥಿಕವಾಗಿ ಕೂಡ ನಮ್ಮನ್ನು ನೀವು ಬೆಂಬಲಿಸುವ ಮೂಲಕ ಇಂಥ ಸಂಚಿಕೆಗಳನ್ನು ನಿಮಗೆ ಉಣಬಡಿಸೋದಕ್ಕೆ ಸಹಾಯ ಮಾಡಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.